ಹೆಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ಎಲ್ಲರಿಗೂ ಹೊಸ ಒಂದು ವಿಡಿಯೋಗೆ ಸ್ವಾಗತ. ಇವತ್ತಿನ ವಿಡಿಯೋ ನಾವು ಫೋಕಸ್ ಮಾಡೋದು ಯಾವ ತರ ಫೋಕಸ್ ಮಾಡಬಹುದು ಅಂತ ಹೇಳಿ. ಓಕೆ, ನಿಮಗೆ CA, CMA, CS ಅಥವಾ ಬೇರೆ ಯಾವುದಾದ್ರೂ ಪ್ರೊಫೆಷನಲ್ ಕೋರ್ಸಸ್ ಅಥವಾ ನಿಮ್ಮದು PUC ಡಿಗ್ರಿ ಎಕ್ಸಾಮಿನೇಷನ್ ಬರೆಯುವವರಿಗೂ ಯಾವ ತರ ನಮ್ಮ ಫೋಕಸ್ ನಾವು ಜಾಸ್ತಿ ಮಾಡಿ ನಾವು ಕಮ್ಮಿ ಟೈಮಲ್ಲಿ ನಮಗೆ ತುಂಬಾನೇ ನಮಗೆ ಕಲೀಲಿಕ್ಕೆ ಯಾವ ತರ ಪಾಸಿಬಲ್ ಆಗುತ್ತಾ ಅಂತ ಹೇಳಿ ಇವತ್ತಿನ ವಿಡಿಯೋ ನಾವು ಮಾಡ್ತಿದ್ದೀವಿ. ಸೊ ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ನಾವೊಂದು 5 ರೂಲ್ ನಾವು ಡಿಸ್ಕಸ್ ಮಾಡ್ತಿದ್ದೀವಿ. ಈ 5 ರೂಲ್ ಅನ್ನು ಇದೇ ರೀತಿಯಲ್ಲಿ ಫಾಲೋ ಮಾಡಿದರೆ ಖಂಡಿತ ನಿಮಗೆ ಏನು ಮಾಡ್ಬೋದು, ಇನ್ಕ್ರೀಸ್ ಮಾಡ್ಬೋದು. ನಾನು ಮಾಡ್ತಾ ಇದ್ದೀನಿ. ಸೊ ನಿಮಗೆ ಫಸ್ಟ್ ಅಂತ ಹೇಳೋದು, ಸೊ ನೀವು ಯಾವುದೇ ಪ್ರೊಫೆಷನ್ ಮಾಡೋದಾದ್ರೂ ಯು ಹ್ಯಾವ್ ಟು ಸೆಟ್ ಅ ಗೋಲ್ ಅಂತ ಹೇಳ್ತೀವಿ. ಅದನ್ನು ಸ್ವಲ್ಪ ಕೂಡ ಅರೇಂಜ್ ಮಾಡಿ ಹೌ ಟು ಸೆಟ್ ಅ ಕ್ಲಿಯರ್ ಗೋಲ್. ಈ ಕ್ಲಿಯರ್ ಅಂತ ಹೇಳಿದ್ರೆ, ಈಗ ಫಾರ್ ಎಕ್ಸಾಂಪಲ್ ನಾನು ಈಗ ಇವತ್ತಿನ ಟೈಮ್ ಟೇಬಲ್, ನಾನು CS ಇದೆ, ಈ ಒಂದು ಚಾಪ್ಟರ್ಸ್ ಕಲಿತೀನಿ, CMA, CA ಆಗಲಿ ಯಾವುದೇ ಆಗಲಿ, ಈ ಒಂದು ಇವತ್ತಿನ ಫುಲ್ ಏನು ಲೋ ಯಾವ ಚಾಪ್ಟರ್, ಎಷ್ಟು ಪೇಜಸ್ ಕಲಿತೀರಾ, ಎಷ್ಟು ಕ್ವಶನ್ಸ್ ವರ್ಕೌಟ್ ಮಾಡ್ತೀರಾ. ಸೊ ಯಾವ ಟು ಸೆಟ್ ಅ ಕ್ಲಿಯರ್ ಗೋಲ್, ಕರೆಕ್ಟ್ ಆಗಿ ಒಂದು ಪಿಕ್ಚರ್ ಇರಬೇಕು. ಸೊ ಯಾಕೆ ಆ ಥರ ಮಾಡೋದು ಅಂತ ಹೇಳಿದ್ರೆ, ಫಸ್ಟ್ ನಮಗೆ ಡೈಲಿ ಏನೆಲ್ಲ ಮಾಡಬೇಕು, ಏನೆಲ್ಲ ಟಾರ್ಗೆಟ್ ಕಂಪ್ಲೀಟ್ ಆಗಿದೆ ಅಂತ ಒಂದು ಟಾರ್ಗೆಟ್ ನಮಗೆ ಸಿಗುತ್ತೆ. ಸೆಕೆಂಡ್ ಆಗಿ ನೀವು ಯಾವುದೆಲ್ಲ ಕಂಪ್ಲೀಟ್ ಮಾಡಿದ್ದೀರಾ ಅಂತೇಳಿ ನಿಮಗೆ ಒಂದು ಐಡಿಯಾನು ಸಿಗುತ್ತೆ. ಸೊ ಯಾವೆಲ್ಲ ಟಾಪಿಕ್ಸ್ ನೀವು ಬಿಟ್ಟಿದ್ದೀರಾ, ಯಾವೆಲ್ಲ ಕ್ವಶನ್ಸ್ ವರ್ಕೌಟ್ ಮಾಡಿದ್ದೀರಾ. ಸೊ ನಿಮ್ದು ಒಂದು ಸ್ಟ್ರಕ್ಚರ್ ಅಥವಾ ಪ್ಲಾನ್ ಏನು ಮಾಡಬೇಕು, ನೀವೇ ಒಂದು ಅರೇಂಜ್ ಮಾಡಬೇಕು. ದಿಸ್ ಇಸ್ ದ ಫಸ್ಟ್ ಒನ್. ದ ಸೆಕೆಂಡ್ ಒನ್ ಅಂತ ಹೇಳೋದು, ಯು ಹ್ಯಾವ್ ಟು, ಇದು ಎಲ್ಲ ಸ್ಟೂಡೆಂಟ್ಸ್ಗೆ ಮೇನ್ ಪ್ರಾಬ್ಲಮ್ ಅಂತ ಹೇಳೋದು, ಕ್ರಿಯೇಟ್ ಅ ಡಿಸ್ಟ್ರಾಕ್ಷನ್ ಫ್ರೀ ಝೋನ್. ಈ ಡಿಸ್ಟ್ರಾಕ್ಷನ್ ಫ್ರೀ ಝೋನ್ ಅಂತ ಹೇಳುವಾಗ ಡಿಸ್ಟ್ರಾಕ್ಷನ್ ಇರಲೇಬಾರ್ದು ಅಂತ ನಾನು ಹೇಳಿದರೆ ಇವತ್ತಿನ ಕಾಲಘಟ್ಟದಲ್ಲಿ ಈ ಒಂದು ಸಿಚುವೇಶನಲ್ಲಿ ಅದು ಪಾಸಿಬಲ್ ಅಲ್ಲ. ಸೊ ನೀವು ಮ್ಯಾಕ್ಸಿಮಮ್ ಏನು ಮಾಡಬೇಕು, ಒಂದು ಐಡಿಯಾ ಹೇಳ್ತಾರೆ, ಯು ಕ್ಯಾನ್ ಕ್ರಿಯೇಟ್ ಅ ಡಿಸ್ಟ್ರಾಕ್ಷನ್ ಹವರ್. ಈಗ ಫಾರ್ ಎಕ್ಸಾಂಪಲ್ ಡೈಲಿ 30 to 45 ಮಿನಿಟ್ಸ್ ನೀವೇನು ಮಾಡ್ತೀರಾ, ಮೊಬೈಲ್ ನೋಡ್ತೀರಾ. ಈಗ ಫಾರ್ ಎಕ್ಸಾಂಪಲ್ ನಿಮಗೆ ಮೊಬೈಲ್ ನೋಡಲಿಕ್ಕೆ ತುಂಬ ಇಷ್ಟ ಆದ, ತುಂಬ ನಿಮಗೆ ಮೂಡ್ ಬರೋ ಒಂದು ಟೈಮ್ ಅಂತ ಹೇಳೋದು ನೈಟ್ ಒಂದು 9 ಗಂಟೆಗೆ ಅಂದ್ಕೊಳ್ಳಿ. 9 ಗಂಟೆಯಿಂದ 9:30, 9:45 ತನಕ ನೀವು ರೀಲ್ಸ್ ನೋಡ್ತಾನೇ ಇರಬೇಕು, ಯಾವುದೇ ಚೇಂಜಸ್ ಮಾಡಬಾರ್ದು. ಅದು ಯಾಕೆ ಸರ್, ಆಗ ನಿಮಗೆ 10 ಮಿನಿಟ್ಸ್ ನೋಡುವ ನಿಮಗೆ ಆಗುತ್ತೆ, ಓ ಬೇಡ ನಾನು ಕಲಿಯುವ. ನೋ ನೀವು ಕಲಿಬಾರ್ದು. ಏನು ಮಾಡಬೇಕು, ಆ ಡಿಸ್ಟ್ರಾಕ್ಷನ್ ಹವರ್ಸಲ್ಲಿ ಕಂಪ್ಲೀಟ್ ನೀವು ಡಿಸ್ಟ್ರಾಕ್ಟೆಡ್ ಆಗಲೇಬೇಕು. ಅದರ ನಂತರ ನೀವೇನು ಮಾಡಬೇಕು, ಕಲೀಲಿಕ್ಕೆ ಬರಬೇಕು. ಇಟ್ ಮೀನ್ಸ್ ಮಲ್ಟಿ ಟಾಸ್ಕಿಂಗ್ ಮಾಡ್ಬೋದು, ಆದರೆ ಒಂದು ಟಾಸ್ಕ್ ಮಾಡುವ ಟೈಮಲ್ಲಿ ಅದು ಮಾತ್ರ ಮಾಡಿ. ಈಗ ಫಾರ್ ಎಕ್ಸಾಂಪಲ್ಗೆ CA ಮಾಡ್ಬೋದು, CS ಮಾಡ್ಬೋದು, CMA ಒಟ್ಟಿಗೆ ಮಾಡ್ಬೋದು. ಆದರೆ CA ಕಲಿತಿರುವಾಗ CA ಮಾತ್ರ ಕಲೀರಿ, CMA ಮಾತ್ರ. ಈಗ ಫಾರ್ ಎಕ್ಸಾಂಪಲ್ ಡೇಯಲ್ಲಿ 9 ಗಂಟೆ ಇದ್ದರೆ 3 ಗಂಟೆ CA, 3 ಗಂಟೆ CS, 3 ಗಂಟೆ CMA ಇದ್ದರೆ ಆ 3 ಗಂಟೆಯಲ್ಲಿ ಏನು ಮಾಡ್ತೀರಾ ಅದು ಮಾತ್ರ ನೀವು ಮಾಡಿ ಸಾಕು. ಒಂದೇ ಟೈಮಲ್ಲಿ ಊಟ ಮಾಡುವಾಗ TV ನೋಡ್ತೀವಲ್ಲ, ಅದೇ ಥರ ಮಾಡಬಾರ್ದು. ಓಕೆ, ಯು ಹ್ಯಾವ್ ಟು ಕ್ರಿಯೇಟ್ ಅ ಡಿಸ್ಟ್ರಾಕ್ಷನ್ ಹವರ್ಸ್. ನಿಮಗೆ ಸೆಟ್ ಮಾಡ್ಬೋದು. ನಿಮ್ಮ ಮೊಬೈಲ್ ನಿಮಗೇನು ಡು ನಾಟ್ ಡಿಸ್ಟರ್ಬ್ ಮೋಡೆಲ್ಲ ಓನ್ ಮಾಡಿ ನಿಮಗೆ ನಿಮ್ಮನ್ನೇ ಕಂಟ್ರೋಲ್ ಮಾಡಲಿಕ್ಕೆ ಆಗುತ್ತಂತ ಹೇಳಿದರೆ ಯು ಕ್ಯಾನ್ ಕಂಟ್ರೋಲ್ ಯುವರ್ ಸೆಲ್ಫ್, ನೋ ಬಡೀಸ್. ಓಕೆ, ಕ್ಲಿಯರ್. ಥರ್ಡ್ ಒನ್ ಅಂತ ಹೇಳೋದು, ಇಟ್ ಈಸ್ ಆಕ್ಟಿವ್ ಲರ್ನಿಂಗ್. ಆಕ್ಟಿವ್ ಲರ್ನಿಂಗ್ ಆ್ಯಂಡ್ ಲರ್ನಿಂಗ್, ನಾವಿದಕ್ಕೆಲ್ಲ ಸ್ವಲ್ಪ ಚೇಂಜಸ್ ಇದೆ. ಲರ್ನಿಂಗ್ ಅಂತ ಹೇಳಿದ್ರೆ ನಾವೀಗ ಸುಮ್ಮನೆ ಓದ್ತೀವಿ, ಯಾರಿಗೆ ಬೇಕಾದರೂ ಹೋಗ್ಬೋದು. ಆದರೆ ಆಕ್ಟಿವ್ ಲರ್ನಿಂಗ್ ಅಂತ ಹೇಳುವಾಗ, ಫಾರ್ ಎಕ್ಸಾಂಪಲ್ ನೀವು ಜೋರಾಗಿ ಹೇಳ್ತೀರಾ. ಫಾರ್ ಎಕ್ಸಾಂಪಲ್ ಕಂಪನಿ ಮೀನ್ಸ್ ಅ ಕಂಪನಿ ಇನ್ಕಾರ್ಪೊರೇಟೆಡ್ ಆ್ಯಂಡ್ ಸೆಕ್ಷನ್ 8 ಕಂಪನಿ ಜೋರಾಗಿ ಹೇಳ್ತೀರಾ. ಸೊ ಇಟ್ ವಿಲ್ ಕ್ರಿಯೇಟ್ ಅ ಪಾತ್ ಟು ಸ್ಟಡಿ ಬೆಟರ್. ಓಕೆ, ಅಥವಾ ನಿಮಗೆ ಇನ್ನು ಬೇರೆ ಯಾರಿಗೆ ಕಲಿಸ್ಕೊಡ್ಬೋದು. ನೀವು ಇನ್ನು ಗ್ರೂಪ್ ಸ್ಟಡಿ ಮಾಡ್ತಾ ಇದ್ದೀರಿ, ಅವರಿಗೆ ಕಲಿಸ್ಕೊಡ್ಬೋದು. ಕಲೀಲಿಕ್ಕೆಲ್ಲ ಯು ಹ್ಯಾವ್ ಟು ಟೀಚ್ ದೆಮ್. ದಟ್ ಇಸ್ ಆಕ್ಟಿವ್ ಲರ್ನಿಂಗ್. ಆ್ಯಂಡ್ ಯಾರೂ ಇಲ್ಲ, ಇದೇನು ಮೆಥಡ್ ಇಲ್ಲ ಅಂದರೆ ನಿಮ್ಮ ಮಿರರ್ನ ಮುಂದೆ ಹೋಗಿ ನಿಂತು ನೀವು ಬೇರೆ ಯಾರಿಗೂ ಕಲಿಸೋ ಥರ ನೀವು ಕಲಿಬೇಕು. ಸರ್ ಇದೆಲ್ಲ ಮಾಡಬೇಕಾ ಸರ್? ಖಂಡಿತ ಮಾಡಬೇಕು. ಯಾಕಂತ ಹೇಳಿದ್ರೆ ಈ ಎಕ್ಸಾಮಿನೇಷನ್ ನಾವು ಪಾಸ್ ಮಾಡಬೇಕು. ಬೇರೆ ಯಾವುದೇ ರೀತಿಯಲ್ಲಿ ನಾವು ಫೇಲ್ ಆಗಿ ಮನೆಯಲ್ಲಿ ಕೂರ್ಲಿಕ್ಕೆ ಇಲ್ಲ. ಸ್ವಲ್ಪ ನಾವೇನು ಹಾರ್ಡ್ ವರ್ಕ್ ಮಾಡಿದ್ರು ಪರವಾಗಿಲ್ಲ. ಸೊ ಆಕ್ಟಿವ್ ಲರ್ನಿಂಗ್ ಟೆಕ್ನಿಕ್ಸ್ ಇದಲ್ಲದೆ ಬೇರೆ ಯಾವುದು ಬೇಕಾದ್ರೂ ನಿಮಗೆ ಏನು ಮಾಡ್ಬೋದು, ಅಡಾಪ್ಟ್ ಮಾಡ್ಬೋದು. ಫೋರ್ತ್ ಒನ್ ಅಂತ ಹೇಳೋದು, ಇದು ಏನು ಮಾಡಬೇಕಂತಿಲ್ಲ, ಸಿಂಪಲ್ ಕಾನ್ಸೆಪ್ಟ್ ಅಂತ ಹೇಳೋದು, ಒಳ್ಳೆಯದಾಗಿ ನಿದ್ದೆ ಮಾಡಿ, ಸಂತೋಷ, ಒಳ್ಳೆಯದಾಗಿ ಊಟ ಮಾಡಿ, ಆ್ಯಂಡ್ ಒಳ್ಳೆಯದಾಗಿ ಏನು ಮಾಡಿ, ಮೆಡಿಟೇಷನ್, ನೀರು ಕುಡೀರಿ ಒಳ್ಳೆಯದಾಗಿ, ಆ್ಯಂಡ್ ಸಣ್ಣ ಬೇಸಿಕ್ ವರ್ಕೌಟ್ ಮಾಡಿ. ಸರ್ ಒಂದು ತಿಂಗಳು ಜಿಮ್ಮಿಗೆ ಹೋದರೆ ಸ್ವಲ್ಪ ಜಾಸ್ತಿ ಬುದ್ಧಿ ಬರುತ್ತಾ ಸರ್? ಆ ಥರ ಬುದ್ಧಿ ಏನೂ ಬರಲ್ಲ. ಓಕೆ, ಬೇಸಿಕ್ ವರ್ಕೌಟ್, ಸ್ಟ್ರೆಚ್ ಬಾಡಿಯೆಲ್ಲ ಒಂದು ಸ್ಟ್ರೆಚ್ ಎಲ್ಲ ಮಾಡಿ ಸೆಟ್ಟಾಗಿ ಪ್ರೇಯರ್ ಎಲ್ಲ ಮಾಡಿ ಏನು ಮಾಡಬೇಕು, ಮೈಂಡ್ ನಮ್ಮದು ಫಿಸಿಕ್ ಮತ್ತೊಂದು ಮೈಂಡ್ ನಾವೊಂದು ಫ್ರೀ ಆಗಿಡಬೇಕು. ಇದು ಫೋಕಸ್ಸಿಗೆ
ತುಂಬ ಇಂಪಾರ್ಟೆಂಟ್ ಆದ ಒಂದು ವಿಷಯ. ಸೊ ನಾವು 4 ರೂಲ್ ಹೇಳಿದ್ದೀವಿ. 5ನೇ ರೂಲ್ ಇಸ್ ಅ ಸಿಂಪಲ್ ರೂಲ್. 1 to 4 ರೂಲನ್ನು ಎಲ್ಲ ದಿನ ಫಾಲೋ ಮಾಡಿ ಅದನ್ನು ಚೆಕ್ ಮಾಡ್ತಾನೆ, ಕ್ರಾಸ್ ಚೆಕ್ ಮಾಡ್ತಾನೆ ಇರಿ. ಓಕೆ, 5ನೇ ರೂಲ್ ಅಂತ ಹೇಳೋದೇನು, ನೀವು 1, 2, 3, 4 ರೂಲನ್ನು ಎಲ್ಲ ದಿನ ಫಾಲೋ ಮಾಡಿದ್ದೀರಾ ಅಂತ ಕ್ರಾಸ್ ಚೆಕ್ ಮಾಡೋದು. ಇಟ್ ಈಸ್ ದ 5th ರೂಲ್. ಸೊ ಇಟ್ ಈಸ್ ನಾಟ್ ಎ ಸಪ್ರೇಟ್ ರೂಲ್. ಸೊ ನಿಮಗೆ ಒಂದು ಸಣ್ಣ ಟೈಮಲ್ಲಿ, ಕಮ್ಮಿ ಟೈಮಲ್ಲಿ ಸ್ವಲ್ಪ ಇನ್ಫಾರ್ಮೇಷನ್ಸ್ ಡೆಲಿವರಿ ಮಾಡ್ಲಿಕ್ಕೆ ನಿಮ್ಗೆ ಆಯಿತು ಅಂತ ನಂಬ್ತೀನಿ. ನಿಮ್ಗೆ ಏನು ಹೇಳಲಿಕ್ಕಿದ್ರು ನಿಮಗೆ ಕಮೆಂಟ್ ಬಾಕ್ಸಲ್ಲಿ ನಿಮಗೆ ಕಮೆಂಟ್ ಮಾಡ್ಬೋದು. ನೀವು ಫಸ್ಟ್ ಟೈಮ್ ಈ ಚಾನಲ್ ವಿಸಿಟ್ ಮಾಡೋದಾದ್ರೆ ಚಾನಲ್ ಒಂದು ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಫ್ರೆಂಡ್ಸಿಗೆ ಇದು ಉಪಕಾರ ಆಗುತ್ತೆ ಅಂತ ನಿಮ್ಗೆ ಅನಿಸಿದರೆ ನೀವು ಅವರಿಗೂ ಒಂದು ಶೇರ್ ಮಾಡಿ, ವಿಡಿಯೋ ಲೈಕ್ ಮಾಡಿ. ಇನ್ನು ಮುಂದಿನ ವಿಡಿಯೋದಲ್ಲಿ ನೋಡುವವರೆಗೂ ನೀವು ಒಳ್ಳೆಯದಾಗಿ ಕಲಿಯಿರಿ. ಥ್ಯಾಂಕ್ ಯು ಸೋ ಮಚ್.